ಕೆನ್ ಬೆಟ್ವಾ ನದಿ ಜೋಡಣೆ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಮಧ್ಯಪ್ರದೇಶದಲ್ಲಿ ಭುಗಿಲೆದ್ದಿದೆ ಚೀತಾ ಆಂದೋಲನ. ಚಿತೆ ಮೇಲೆ ಮಲಗಿ ಬುಡಕಟ್ಟು ಸಮುದಾಯ ಹೋರಾಟವನ್ನು ನಡೆಸಲಿಕ್ಕೆ ಮುಂದಾಗಿದೆ. ಕೆನ್ ಬೆಟ್ವಾ ನದಿ ಜೋಡಣೆ ವಿಚಾರವಾಗಿ ಒಂದಷ್ಟು ವಿರೋಧ ಇದೆ. ಮಧ್ಯಪ್ರದೇಶದಲ್ಲಿ ಚಿತಾ ಆಂದೋಲನ ಇದೀಗ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತದ್ದು. ನ್ಯಾಯ ಕೊಡಿ ಇಲ್ಲವೇ ನಮ್ಮ ಪ್ರಾಣ ತಗೊಳ್ಳಿ ಅಂತ ಕಹಳೆಯನ್ನ ಊದಿರುವಂತದ್ದು ಬುಡಕಟ್ಟು ಸಮುದಾಯ. ಮಧ್ಯಪ್ರದೇಶದ ಛತ್ತರ್ಪುರ, ಪನ್ನಾ ಜಿಲ್ಲೆಗಳಲ್ಲಿ ಆಕ್ರೋಶದ ಜ್ವಾಲೆ ಭುಗಿಲೇಳುತ್ತಾ ಇದೆ. ಯಾಕಂದ್ರೆ ಕೆನ್ನಾ ಬೆಟ್ಟ ನದಿ ಜೋಡಣೆ ಯೋಜನೆಗೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಧ್ಯಪ್ರದೇಶದಲ್ಲಿ ಚಿತಾ ಆಂದೋಲನ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಮಧ್ಯಪ್ರದೇಶದಲ್ಲಿ ಭುಗಿಲೇಳ್ತಾ ಇದೆ ಚಿತಾ ಆಂದೋಲನ. ಯಾವುದೇ ಕಾರಣಕ್ಕೂ ಕೆನ್ ಬೆಟ್ವಾ ನದಿ ಜೋಡಣೆ ಯೋಜನೆಗೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದು ಚಿತೆ ಮೇಲೆ ಮಲಗಿ ಬುಡಕಟ್ಟು ಸಮುದಾಯ ಹೋರಾಟವನ್ನು ನಡೆಸಲಿಕ್ಕೆ ಮುಂದಾಗಿದೆ. ನ್ಯಾಯ ಕೊಡಿ ಇಲ್ಲವೇ ನಮ್ಮ ಪ್ರಾಣ ತಗೊಳ್ಳಿ ಅಂತ ಕಹಳೆಯನ್ನು ಊದುತ್ತಾ ಇರುವಂಥದ್ದು ಬುಡಕಟ್ಟು ಸಮುದಾಯ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಇದು, ಕೆನ್ ಬೆಟ್ವಾ ನದಿ ಜೋಡಣೆ ಯೋಜನೆ. ಮಧ್ಯಪ್ರದೇಶದಲ್ಲಿ ಸ್ಥಳೀಯ ಬುಡಕಟ್ಟು ಜನ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯೋಜನೆಯಿಂದ ನಿರಾಶ್ರಿತರಾಗುತ್ತಿರುವ ಬುಡಕಟ್ಟು ಸಮುದಾಯಗಳು, ವಿಶೇಷವಾಗಿ ಮಹಿಳೆಯರು, ಪನ್ನಾ ಮತ್ತು ಛತ್ತರ್ಪುರ ಜಿಲ್ಲೆಗಳ ನದಿ ತೀರಗಳಲ್ಲಿ ಜಮಾಯಿಸಿ ಸಾಂಕೇತಿಕವಾಗಿ ಚಿತೆ ಏರುವ ಮೂಲಕ ಹಾಗೂ ಕುತ್ತಿಗೆಗೆ ನೇಣು ಹಗ್ಗ ಹಾಕಿಕೊಳ್ಳುವ ಮೂಲಕ ವಿಶಿಷ್ಟವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಮಧ್ಯಪ್ರದೇಶದ ಛತ್ತರ್ಪುರ, ಪನ್ನಾ ಜಿಲ್ಲೆಗಳಲ್ಲಿ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದ್ದು ಈ ವೇಳೆ ಸಂಸ್ಕೃತಿ ಹಾಗೂ ಬದುಕನ್ನು ಕಳೆದುಕೊಳ್ಳಲು ಜನ ನಿರಾಕರಿಸ್ತಿದ್ದಾರೆ. ಬರೋಬ್ಬರಿ 22 ಹಳ್ಳಿಗಳು ಮುಳುಗಡೆ ಆಗ್ತವೆ ಈ ಒಂದು ನದಿ ಜೋಡಣೆಯಿಂದಾಗಿ. ಹಾಗಾಗಿ ದೌಧನ್ ಅಣೆಕಟ್ಟಿನಿಂದ ಮಹಾ ವಿಪತ್ತು ಎದುರಾಗ್ತಾ ಇದೆ. ಸಂಕಷ್ಟದಲ್ಲಿ 7,000ಕ್ಕೂ ಹೆಚ್ಚು ಕುಟುಂಬಗಳ ಭವಿಷ್ಯವಿದ್ದು ಬೀದಿಗೆ ಬೀಳುವ ಆತಂಕದಲ್ಲಿ ಲಕ್ಷಾಂತರ ಜೀವಿಗಳು ಇದೀಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ. ಚಿತೆಯ ಮೇಲೆ ಮಲಗಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ಗಮನಿಸಬಹುದಾಗಿದೆ.